ಶ್ರೀಮದ್ ಯೋಗೇಶ ಯಜ್ಞವಲ್ಕ ಮಂದಿರದಲ್ಲಿ ಗಣೇಶೋತ್ಸವದ ಪ್ರತಿಷ್ಠಾಪನೆ ಆಗಿ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಇದು 49ನೇ ವರ್ಷದ ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆ ನಡೀತಾ ಇದೆ. ಇದರ ಕಾರ್ಯನಿಮಿತ್ತವಾಗಿ 28ನೇ ತಾರೀಕಿಗೆ ಶ್ರೀ ಜಯತೀರ್ಥ ದಾಸನವಾಳ ಅವರ ಒಂದು ಸಂಗೀತ ಕಾರ್ಯಕ್ರಮ ನಡೆಯಿತು. ಅದೇ ಥರ 29ನೇ ತಾರೀಕಿಗೆ ಕೃಷ್ಣ ಲಕ್ಷ್ಮೇಶ್ವರ ಅವರ ಒಂದು ಕಲಾವಾದನ ನಡೆದು ಅತ್ಯಂತ ಯಶಸ್ವಿಯಾಗಿ 2 ದಿನ ಕಾರ್ಯಕ್ರಮಗಳು ನಡೆದವು. ಇವತ್ತು 29ನೇ ತಾರೀಕಿಗೆ ದಾಸವಾಳ ಕಾರ್ಯಕ್ರಮ ಇದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಮಾಡ್ತಾಯಿದ್ದಾರೆ. ಅದೇ ಥರವಾಗಿ ದೇವಸ್ಥಾನದಲ್ಲಿ ತೀರ್ಥಪ್ರಸಾದ ದೇವರ ನೈವೇದ್ಯ ವಿಚಾರದಾಗ ಅದನ್ನು ಬೇರೆ ಮಾಡ್ತಾಯಿದ್ದಾರೆ. ಇದಕ್ಕೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಪುರ ಬಾಂಧವರು, ಕಮಿಟಿಯ ಸದಸ್ಯರು, ಕಾರ್ಯಕಾರಿ ಮಂಡಳಿಯ ಸದಸ್ಯರು, ಕಾರ್ಯಕರ್ತರು ಎಲ್ಲ ರೀತಿಯಿಂದ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಮಿತಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ 50ನೇ ವರ್ಷದ ಗಣೇಶೋತ್ಸವವನ್ನು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕನ್ನೋ ಒಂದು ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಆಚರಿಸಬೇಕಂತ ಒಂದು ಮಹದಾಭಿಷೇಕ ಇದೆ. ಅದಕ್ಕೆಲ್ಲರೂ ಸಾರ್ವಜನಿಕರು ಸಹಕರಿಸಬೇಕಂತೇಳಿ ತಿಳಿಸ್ತಾರೆ. ಸೇವಾ ಸಮಿತಿ ವತಿಯಿಂದ 49ನೇ ವರ್ಷದ ಗಣೇಶೋತ್ಸವ ಪ್ರತಿಷ್ಠಾಪನೆಯಾಗಿದೆ. 27ನೇ ತಾರೀಕು ಗಣೇಶ ಪ್ರತಿಷ್ಠಾಪನೆ, 28ನೇ ತಾರೀಕು ಜಯತೀರ್ಥ ದಾಸನವಾಳ ಅವರಿಂದ ಸಂಗೀತ ಕಾರ್ಯಕ್ರಮ ಆಗಿದೆ. 29ನೇ ತಾರೀಕು ಕೃಷ್ಣ ಲಕ್ಷ್ಮೇಶ್ವರ ಅವರಿಂದ ಶೈನಾಯಿ ವಾದ್ಯ ಕಾರ್ಯಕ್ರಮ ಆಗಿದೆ. ಇವತ್ತು 30ನೇ ತಾರೀಕು ಸಾರ್ವಜನಿಕ ಅನ್ನ ಸಂತರ್ಪಣೆ ಯಜ್ಞವಲ್ಕ ಸೇವಾ ಸಮಿತಿಯಿಂದ ಮಾಡಲಾಗಿದೆ. ಮತ್ತು ಪ್ರತಿನಿತ್ಯ 5 ದಿನಗಳ ಕಾಲ ಗಣೇಶನಿಗೆ ನೈವೇದ್ಯ ಕಾರ್ಯಕ್ರಮ ಆಗಿದೆ. ಇಂದು ಸಾಯಂಕಾಲ ಶನಿವಾರ ನಿಮಿತ್ತ ಹರಿಭಜನೆ ಕಾರ್ಯಕ್ರಮ, ಪಲ್ಲಕ್ಕಿಯೋತ್ಸವ ನಡೀತಾ ಇದೆ. ನಾಳೆ ದಿನ ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ಗಣೇಶೋತ್ಸವ ವಿಸರ್ಜನೆ ಕಾರ್ಯಕ್ರಮ ಇದೆ. ಎಲ್ಲ ಸಾರ್ವಜನಿಕರು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ